ಇವತ್ತಿನ ಬಜೆಟ್ ಮುಂಗಡ ಪತ್ರ ಮಂಡನೆ ಮಾಡಿದ್ದು ನೋಡಿದರೆ ಬಹುಶಃ ಸನ್ಮಾನ್ಯ ಮುಖ್ಯಮಂತ್ರಿಗಳು ತನ್ನ ಎಲ್ಲ ಅನುಭವವನ್ನು ಜೊತೆಗೆ ತನ್ನ ಎಲ್ಲ ಮಂತ್ರಿಮಂಡಲದ ಸದಸ್ಯರ ಎಕ್ಸ್ಪರ್ಟೈಸನ್ನು ಕ್ರೋಢೀಕರಣ ಮಾಡಿ ಒಂದು ಅತ್ಯುತ್ತಮವಾದಂಥ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾದಂಥ ಒಂದು ಮಂಗಡ ಪತ್ರ ಮಂಡಿಸಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ನಾವು ನೋಡ್ತಾ ಇದ್ದೀವಿ, ನಾವು ರಾಜ್ಯ ದೇಶದೊಳಗೆ ಎಲ್ಲಕ್ಕಿಂತ ಹೆಚ್ಚು ಟ್ಯಾಕ್ಸ್ ಉತ್ಪಾದನೆ ಮಾಡ್ತೀವಿ, ಎಲ್ಲಕ್ಕಿಂತ ಹೆಚ್ಚು ಟ್ಯಾಕ್ಸನ್ನು ಕೇಂದ್ರಕ್ಕೆ ಕೊಡ್ತಾ ಇದ್ದೀವಿ. ಆದರೆ ರಾಜ್ಯ ₹1 ಟ್ಯಾಕ್ಸನ್ನು, ಉದಾಹರಣೆ ಹೇಳ್ತೀನಿ, ₹1 ಟ್ಯಾಕ್ಸನ್ನು ಕೇಂದ್ರಕ್ಕೆ ಕಳಿಸಿದ್ರೆ ಕೇಂದ್ರದವರು ನಮಗೆ ಪ್ರತಿಫಲವಾಗಿ ಅದಕ್ಕೆ ಪ್ರತಿರೂಪವಾಗಿ ನಮಗೆ ಕೊಡಬೇಕಾಗಿದ್ದು ಎಷ್ಟು ಅಂದರೆ ಬರೀ 15 ಪೈಸೆ ಅಂತ. ನಾವು ಕೊಟ್ಟದ್ದು ಎಲ್ಲಕ್ಕಿಂತ ಹೆಚ್ಚು. ಆದರೆ ಉದಾಹರಣೆ ನೋಡ್ಕೊಳ್ಳೋಣ, ಸೌತ್ ಇಂಡಿಯನ್ ಎಲ್ಲ ಸ್ಟೇಟ್ನೊಳಗೂ ಸಹಿತ ನಾವು ಚೆನ್ನಾಗಿದ್ದೇವೆ. ಬಿಹಾರ ₹1 ಕೊಟ್ಟರೆ ₹7 6 ಪೈಸೆ ಅವ್ರಿಗೆ ವಾಪಸ್ ಕೊಡ್ತಾರೆ. UP ಒಳಗೆ ₹1 ಕೊಟ್ಟರೆ ₹1 ಹೆಚ್ಚು ಅವ್ರಿಗೆ ವಾಪಸ್ ಕೊಡ್ತಾರೆ. ಆದರೆ ನಾವು ₹1 ಕೊಟ್ಟರೆ ಬರೀ ಒಂದು 15 ಪೈಸೆ ನಮ್ಗೆ ಕೊಡ್ತಾ ಇದ್ದಾರೆ. ಈ ತಮ್ಮೆದ ಒಳಗೂ ಸಹಿತ ನಮಗೆ ಬರಬೇಕಾದಂಥ ಫೈನಾನ್ಸ್ ಕಮಿಷನ್ದ ಡೆವಲ್ಯೂಷನ್ ಏನಿದೆ ಅದನ್ನು ಮೀರಿ ಸಹಿತ ನಮಗೇನು ಅನ್ಯಾಯ ಆಯಿತು ಅದನ್ನು ಸಹಿಸಿಕೊಂಡು ಸಹಿತ ಹಿಂದಿನ ಸರ್ಕಾರ ಯಾವ ಸ್ಥಿತಿಯೊಳಗೆ, ಯಾವ ಕಠಿಣ ಪರಿಸ್ಥಿತಿಯೊಳಗೆ, ಆದ್ಯತೆಯೊಳಗೆ ತಗೊಳ್ಳಾರ್ದಿತ್ತು, ಅದರ ಆದ್ಯತೆಯನ್ನು ಮೀರಿ ಏನು ಸಾಲ ಆಗಿತ್ತು, ಆರ್ಥಿಕ ಪರಿಸ್ಥಿತಿ ಕಠಿಣವಾಗಿತ್ತು, ಅವುಗಳ ಮೀರಿ ಅಂಥ ಸಂದರ್ಭದೊಳಗೆ, ಆ ಸಂದರ್ಭದೊಳಗೆ ನಾವು ರಾಜ್ಯ ಸರ್ಕಾರ ನಿರ್ವಹಣೆ ತಗೊಂಡಾಗ ಇವತ್ತು ನಾವು ನೋಡಿದಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಸದೃಢವಾಗಿದೆ. ಆ ಕಾರಣಕ್ಕೆ ನಾವು ಸರ್ವತೋಮುಖ ಅಭಿವೃದ್ಧಿಗಾಗಿ ನಾವು ಈ ಕಾರ್ಯಕ್ರಮಗಳನ್ನು ಸರ್ಕಾರ ಹಮ್ಮಿಕೊಂಡಿದೆ. ಅದನ್ನು ನಾವು ಖಂಡಿತವಾಗಿಯೂ ಒಪ್ಕೋತೀವಿ. ಈ ಒಂದು ಬಜೆಟ್ಟು 70% ಬೆಂಗಳೂರಿಗಿದೆ, ಇನ್ನು ಉಳಿದ 30% ಅದರದೇನು ಬೆಂಗಳೂರಿದೆ, ಕರ್ನಾಟಕದಲ್ಲಿ. ಎಲ್ಲ ಅವ್ರು ಕೊಟ್ಟಿರೋದು ಮೇಜರ್ ಎಲ್ಲನೂ ಇದಕ್ಕೆ ಕೊಟ್ಟಿದ್ದಾರೆ. ಮತ್ತು ನಾವು ಕೇಳಿದ್ದು ಜವಳಿ ಪಾರ್ಕ್ ಕೊಟ್ಟಿದ್ದಾರೆ. ಜವಳಿ ಪಾರ್ಕ್ ಕಲ್ಯಾಣ ಕರ್ನಾಟಕ ಕೊಟ್ಟಿದ್ದಾರೆ, ಕಿತ್ತೂರು ಕರ್ನಾಟಕ ಅಂತ ಕೊಟ್ಟಿದ್ದಾರೆ, ಮತ್ತು ಮೈಸೂರಲ್ಲಿ ಅವರು ಇಂಡಿಪೆಂಡೆಂಟ್ ಆಗಿ ಕೊಟ್ಟಿದ್ದಾರೆ. ಮೈಸೂರು ಇಂಡಿಪೆಂಡೆಂಟ್ ಆಗಿ ಕೊಟ್ಟಿದ್ದಾರೆ. ನಮ್ಮಲ್ಲಿ ಏನು ಕೊಟ್ಟಿದ್ದಾರೆ, ನಾವು ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ನಾವು ಕೇಳಿದ್ವಿ ಧಾರವಾಡ ಡಿಸ್ಟ್ರಿಕ್ಟಿಗೆ ಏನು ಕೊಡ್ತೀನಿ ಅಂತ ಹೇಳಿ. ಆ ಧಾರವಾಡ ಡಿಸ್ಟ್ರಿಕ್ಟಿಗೆ ಅವ್ರು ಕೊಡಲಿಲ್ಲ. ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಅವ್ರು ಏನು ಕೊಡ್ತಾರೋ ಗೊತ್ತಿಲ್ಲ. ನಾವು ಇನ್ನೂ ಒಂದಿಷ್ಟು ಕೇಳಿದ್ವಿ ಅವ್ರಿಗೆ. ನಮ್ಮದು ಟ್ರಕ್ ಟರ್ಮಿನಸ್ ಬಗ್ಗೆ ಕೇಳಿದ್ವಿ ನಾವು. ಆಟೋ ವೆಲ್ಡರ್ ಟ್ರಕ್ ಟರ್ಮಿನಸ್ ಮಾಡಿರಿ ಅಂತ. ಅದು ಭಾಳ ವರ್ಷದಿಂದ ಪೆಂಡಿಂಗ್ ಇತ್ತು, ಅದನ್ನು ಮಾಡಲಿಲ್ಲ ಇಲ್ಲಿವರೆಗೂ. ಮತ್ತು ನಾವು ಕೇಳಿದ್ದು ನಮ್ಮದು ಎಕ್ಸಿಬಿಷನ್ ಸೆಂಟರ್ ಸಲುವಾಗಿ ಹಾಲ್ ಮಾಡಲಿಕ್ಕೆ ಕೇಳಿದ್ವಿ ನಾವು, ಕನ್ವೆನ್ಷನ್ ಹಾಲ್ ಸಲುವಾಗಿ. ಆ ಕನ್ವೆನ್ಷನ್ ಹಾಲು ಬರಲಿಲ್ಲ. ಆಮೇಲೆ ಇದು ಮೇಜರ್ ಕವರ್ಡ್ 70% ಬೆಂಗಳೂರಿದೆ, ಇನ್ನು 30% ಅದರದಲ್ಲಿ ಕರ್ನಾಟಕ. ಓಕೆ, ಥ್ಯಾಂಕ್ ಯು. ಇವತ್ತಿನ ಈ ವರ್ಷದ 2024ರ ಒಂದು ರಾಜ್ಯ ಸರ್ಕಾರದ ಬಜೆಟ್ ನಮ್ಮ ಉತ್ತರ ಕರ್ನಾಟಕಕ್ಕೆ ಯಾವುದೋ ಒಂದು ಪ್ರಯೋಜನ ಇಲ್ಲ. ಅಂದರೆ ಈ ಕಾಮರ್ಸ್ ಆ್ಯಂಡ್ ಟ್ರೇಡ್ನಲ್ಲಿರ್ಬೋದು ಹಾಗೂ ಇಂಡಸ್ಟ್ರಿ ನಡೆಸುತ್ತಿರೋರ್ಬೋದು, ವ್ಯಾಪಾರಸ್ಥರಿಗೆ ಯಾವುದೋ ಒಂದು ಅನುಕೂಲ ಆಗಲಿ, ಯಾವುದೋ ಒಂದು ಒಳ್ಳೆಯ ಯೋಜನೆ ಬಂದಿರೋದಿಲ್ಲ. ಆದರೆ ಜನರ ದೃಷ್ಟಿಯಿಂದ, ಆರೋಗ್ಯ ದೃಷ್ಟಿಯಿಂದ ಈ ಪ್ರೈಮರಿ ಹೆಲ್ತ್ ಸೆಂಟರ್ ಬೇರೆ ಬೇರೆ ಕಡೆ ತಾಲೂಕಿನಲ್ಲಿ ಹೊಸ ಘೋಷಣೆ ಇರ್ಬೋದು, ಮತ್ತು ಈ ಕ್ಯಾನ್ಸರ್ ರೋಗಿಗಳಿಗೆ ಒಂದು ಕಿಮೋಥೆರಪಿ ಸೆಂಟರ್ಸ್ ಇರ್ಬೋದು, ಮತ್ತು ಆಮೇಲೆ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲೇ ಕೆಲವು ಒಳ್ಳೆಯ ಯೋಚನೆ ಮಾಡಿದ್ದಾರೆ. ಅವೇನಂತಂದ್ರೆ ಈ ವಿಶ್ವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಡೆವಲಪ್ಮೆಂಟ್ ಬಗ್ಗೆ IIT ಮಾದರಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಒಳ್ಳೆ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಮತ್ತು ಈ ಟೀಚರ್ಸ್ ಅಪಾಯಿಂಟ್ಮೆಂಟ್ ಇರ್ಬೋದು, ಪ್ರೈಮರಿ, ಸೆಕೆಂಡ್ರಿ ಹಾಗೂ PUC ಇದರಲ್ಲಿ. ಮತ್ತು ಈ ಒಂದು ವಿದ್ಯಾರ್ಥಿಗಳಿಗೆ ಒಂದು ಟ್ರೈನಿಂಗ್ ಇರ್ಬೋದು IIT ಇದ್ರ ಸಂಬಂಧ. ಈ ಯೋಜನೆಗಳ ಕೆಲವು ಜನಪರದ ಹಾಗೂ ರೈತರಿಗಾಗಿ ಒಂದು ಸಮೃದ್ಧಿ ಯೋಜನೆ ಇರ್ಬೋದು, ಮತ್ತು ರಾಯಚೂರು ಹಾಗೂ ಮಂಗಳೂರು ಮಾರುಕಟ್ಟೆ ಇರ್ಬೋದು, ಮೆಣಸಿನಕಾಯಿ ಮಾರುಕಟ್ಟೆ ಹಾಗೂ ಮತ್ತು ಇತರೆ ಒಂದು ರೈತರ ಅನುಕೂಲಕ್ಕಾಗಿ ಕೆಲವು ಯೋಜನೆಗಳು ಮಾಡಿದ್ದಾರೆ. ಆದರೆ ಈ ವ್ಯಾಪಾರ ಮಾಡ್ತಿರುವಂಥ ವ್ಯಾಪಾರಸ್ಥರಿಗಾಗಲಿ ಹಾಗೂ ಇಂಡಸ್ಟ್ರಿಸ್ಟ್ಗಾಗಲಿ ಮತ್ತು ಈ ಒಂದು ಉತ್ತರ ಕರ್ನಾಟಕ ಒಂದು ಯಾವುದೋ ಒಂದು ಯೋಜನೆ ಯಾವುದೂ ಆಗಿರೋದಿಲ್ಲ. ಒಟ್ಟಾರೆ ಹೇಳ್ಬೇಕಂತಂದ್ರೆ ನಮ್ಮ ಬಜೆಟ್ನಲ್ಲಿ ಈ ಒಂದು ಸಾಧಾರಣ ಅಂತ ಹೇಳ್ಬೋದು. ವಿಶ್ವನಾಥ್ ಹಿರೇಗೌಡರು ಅಂತ ನಾವು ಚೇಂಬರ್ ಆಫ್ ಕಾಮರ್ಸ್ ನಿರ್ದೇಶಕರು ಮತ್ತು
ಈ ವಿದ್ಯುತ್ ವಿಭಾಗದ ಒಂದು ಗೋಚರ. ಇಂದಿನ ರಾಜ್ಯದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಮಂಡಿಸಿದ ಬಜೆಟ್ ಸಂಪೂರ್ಣ ನಿರಾಶಾದಾಯಕವಾಗಿದೆ. ಎಸ್ಪೆಷಲಿ ಅಲ್ಪಸಂಖ್ಯಾತರಿಗೆ ಓಲೈಕೆ ಮಾಡಲಾಗಿದೆ ಈ ಬಜೆಟ್ನಲ್ಲಿ, ಮತ್ತು ಚುನಾವಣೆ ಬಜೆಟ್ನಲ್ಲೂ ಲಾಯ್ಕಿಲ್ಲ ಈ ಬಜೆಟ್. ಯಾಕಂದರೆ ಈ ಬಜೆಟ್ನಲ್ಲಿ ಹುಬ್ಬಳ್ಳಿ ಧಾರವಾಡಕ್ಕೆ ಏನು ಮಹತ್ವ ಕೊಟ್ಟಿಲ್ಲ, ಅದೇ ರೀತಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಏನು ಮಹತ್ವ ಕೊಟ್ಟಿಲ್ಲ. ಅಭಿವೃದ್ಧಿ ನೇರ ದೃಷ್ಟಿಕೋನ ಇಲ್ಲದ ಈ ಬಜೆಟ್ ಆಗಿದೆ. ಆದ್ದರಿಂದ ಈ ಬಜೆಟ್ ಸಂಪೂರ್ಣ ನಿರಾಶಾದಾಯಕವಾಗಿದೆ. ಈ ಬಜೆಟ್ನಲ್ಲಿ ಯಾವ ಪ್ರಮುಖ ಅಂಶಗಳು ಇಲ್ಲ, ಅಭಿವೃದ್ಧಿ ಮಂತ್ರಿಗಳೇ ಇಲ್ಲದ ಬಜೆಟ್ ಇದಾಗಿದೆ. ಆಮೇಲೆ ಕೇವಲ ಅಹಿಂದ ವರ್ಗಕ್ಕೆ ಓಲೈಕೆ ಮಾಡಲಾಗಿದೆ ಈ ಬಜೆಟ್ನಲ್ಲಿ ಚುನಾವಣೆ ದೃಷ್ಟಿಯಿಂದ. ಅದನ್ನು ಬಿಟ್ಟರೆ ಈ ಬಜೆಟ್ನಲ್ಲಿ ಎಲ್ಲ ಶೂನ್ಯ. ಈ ಬಜೆಟ್ ನಿರಾಶಾದಾಯಕವಾಗಿದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.